ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲ ಸಲ ನನ್ನ ಚಾನಲ್ ಬಂದಿರ ಅಥವಾ ಹಲವಾರು ಬಾರಿ ಚಾನಲ್ ಬಂದಿರೋ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಇನ್ನೂ ಫಾಲೋ ಮಾಡಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಲಿಕ್ಕೆ ದಯವಿಟ್ಟು ಬರಿಬಿಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ನಮ್ಮ ವಿಡಿಯೋ ಶೇರ್ ಆಗಬೇಕು. ಯಾಕೆಂದರೆ ನಾನು ವೃಶ್ಚಿಕ ರಾಶಿಯವರ ಒಂದು ವಿಶೇಷವಾದ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೇನೆ. ಒಂದು ವಿಶೇಷವಾದ ಸಮಸ್ಯೆ ಅಂದರೆ ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳುವುದು ಹೇಗೆ ಅಂತ. ಈಗ ನೀವು ವೃಶ್ಚಿಕ ರಾಶಿಯವರು ಸದ್ಯ ನಿಮಗೆ ಪಂಚಮ ಶನಿ ಶುರುವಾಗಿದೆ. ನೀವು ಯಾವ್ದಾದ್ರು ತುಲಾ ರಾಶಿಯವರು ಸಿಕ್ಕಿದ್ರೆ ಕೇಳ್ಬೋದು, ಅಥವಾ ನಾನು ಹಿಂದೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಅಂದರೆ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ತುಂಬ ಜಾಸ್ತಿ ಇರುತ್ತೆ. ಅದರಲ್ಲಿ ಮೋಸ ಹೋಗುವಿಕೆ, ಕಳೆದುಕೊಳ್ಳುವಿಕೆ, ನಷ್ಟ ಆಗ್ತಕ್ಕಂಥದ್ದೆಲ್ಲ ಪಂಚಮ ಶನಿ ಸಾಮಾನ್ಯವಾಗಿ ಇರ್ತದೆ. ಆದ್ದರಿಂದ ಇನ್ನು 2.5 ವರ್ಷ ನಿಮಗೆ ಪಂಚಮ ಶನಿ ಇದೆ ಅಂದರೆ ಇನ್ನು 2.5 ವರ್ಷಗಳ ತನಕ ನೀವು ಸ್ವಲ್ಪ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ಬೋದು, ಲಾಸ್ ತುಂಬ ಆಗಬಹುದು ಸಾಧ್ಯತೆಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು. ನೀವು ತುಲಾರಾಶಿಯವ್ರನ್ನ ಕೇಳಿದ್ರೆ 100% ಆಗತ್ತೆ ರೀ ಅಂತ ಹೇಳ್ತಾರೆ, ಯಾಕಂದರೆ ಅವ್ರು ಅನುಭವಿಸಿದ್ದಾರೆ ಆಲ್ರೆಡಿ. ಆಯಿತಾ? ಅದು ಕೇವಲ ಪಂಚಮ ಶನಿ ಅಂತ ಅಷ್ಟೇ ಹೇಳಲ್ಲ, ನಾನು ಯಾವುದೇ ಕಾರಣಕ್ಕೆ ನಿಮ್ಮ ವೈಯಕ್ತಿಕ ಜಾತಕವೋ ಬೇರೆ ಬೇರೆ ಕಾರಣಗಳು ಏನೇ ಕಾರಣದಿಂದಾಗಿ ನೀವೇನಾದರೂ ಕಳೆದುಕೊಂಡಿದ್ರೆ ಅಮೂಲ್ಯವಾದಂತಹ, ಅದು ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಅಧಿಕಾರ ಆಗಿರಬಹುದು, ಉದ್ಯೋಗ ಆಗಿರಬಹುದು, ವ್ಯವಹಾರ ಆಗಿರಬಹುದು, ಏನಾದ್ರು ತುಂಬ ಅಮೂಲ್ಯ ಸರ್, ತುಂಬ ಇಂಪಾರ್ಟೆಂಟ್ ಕಳ್ಕೊಂಬಿಟ್ಟೆ ಅನ್ನೋ ರೀತಿಯಲ್ಲಿ ಏನಾದರೂ ನಿಮಗಿದ್ದರೆ ಅದನ್ನು ಮರಳಿ ಪಡೆದುಕೊಳ್ಳೋದು ಹೇಗೆ ಅನ್ನತಕ್ಕಂಥದ್ದು ವಿಡಿಯೋದಲ್ಲಿ ತಿಳಿಸ್ತೇನೆ. ಒಂದಿಷ್ಟು ಸುಲಭ ಪರಿಹಾರಗಳನ್ನು ತಿಳಿಸ್ತೇನೆ. ಆ ರೀತಿಯಲ್ಲಿ ನಡ್ಕೊಂಡು ಹೋದರೆ ನೀವು ಕಳ್ಕಡೆಯಿಂದ ವಾಪಸ್ ನಿಮ್ಗೆ ಸಿಗೋಂಗಾಗಲಿ ಅಂತ. ಸಿಂಪಲ್ ಟ್ರಿಕ್ ಅಂದರೆ ಯತ್ನೇ ಕೃತೆ ಕೋತ್ರ ದೋಷ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು? ಖಂಡಿತವಾಗಿ ನಿಮ್ಗೆ ಸಿಕ್ಕಿದ್ರೆ, ನಿಮಗೆ ಅತ್ಯಂತ ಅವಶ್ಯಕವಾಗಿದ್ದರೆ ನೀವು ಕಳೆದು ವಾಪಸ್ ಸಿಕ್ಕಿದ್ರೆ ಸಂತೋಷ, ನಿಮಗೇ ಲಾಭ ಅಲ್ವೇ? ತುಂಬ ಇಂಪಾರ್ಟೆಂಟ್. ಒಳ್ಳೆ ಬಂಗಾರ, ಬಹಳ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೆ ಬಂಗಾರನ ಕಳೆದೋಯ್ತು, ಅಡ ಇಡಂಗಾಗೋಯ್ತು, ಮಾರಾಟ ಮಾಡುವಂಗಾಗೋಯ್ತು, ಈ ಥರ ಏನಾದ್ರು ಇದ್ದರೆ ಮತ್ತೆ ವಾಪಸ್ ಸಂಪಾದನೆ ಮಾಡ್ತೀನಿ ಆ ಬಂಗಾರವನ್ನು, ವಾಪಸ್ ಸಿಗಲೇಬೇಕು ನನಗೆ ಆ ಬಂಗಾರ. ನಾನು ಹೇಳುವ ಈ ಟಿಪ್ಸನ್ನು ಅಥವಾ ನಾನು ಹೇಳುವ ಈ ಪರಿಹಾರ ಮಾಡ್ಕೊಂಡು ಆ ಬಂಗಾರ ಸಿಕ್ಕಿದ್ರೆ ಒಳ್ಳೇದಲ್ವಾ? ಅದೇ ಥರ ನೀವು ಯಾವುದೇ ಒಂದು ವಸ್ತು ಕಳ್ಕೊಂಡಿದ್ರೆ, ಅದು ಮೊಬೈಲಿಂದ ಹಿಡಿದು ಏನು ಬೇಕಾರಾಗಿರ್ಬೋದು, ಡಾಕ್ಯುಮೆಂಟ್ಸಿಂದ ಹಿಡಿದು ಚೆಕ್ ಬುಕ್ ತನಕ ಆಗಿರ್ಬೋದು, ಏನು ಬೇಕಾದ್ರೆ ನೀವು ಭಾಳ ಅಮೂಲ್ಯವಾದ ಏನಾದ್ರು ಕಳ್ಕೊಂಡಿದ್ರೆ ಮರಳಿ ಸಿಗ್ಬಿಡ್ಲಪ್ಪ ದೇವರೇ ಅಂತ ಗೊತ್ತಾಯ್ತಲ್ವ? ಕಳ್ಕೊಳ್ಳೋದಂದ್ರೆ ಹಿಂಗೆ ಬೇಕಾದ್ರೆ ಕಳ್ಕೊಬೋದಲ್ವಾ? ಸೊ ಅಂಥದ್ದು ಏನೇ ಇದ್ದರೂ ಸಹ ಮರಳಿ ನಿಮಗೆ ಸಿಗ್ತಕ್ಕಂಥದ್ದು. ಒಳ್ಳೆ ಸೈಟ್ ಇತ್ತು ಸರ್, ಕಳ್ಕೊಂಬಿಟ್ಟೆ. ಒಳ್ಳೆ ಜಮೀನಿತ್ತು ಸರ್, ಕಳ್ಕೊಂಬಿಟ್ಟೆ. ಒಳ್ಳೆ ಮನೆ ಇತ್ತು, ಕಳ್ಕೊಂಬಿಟ್ಟೆ. ಒಳ್ಳೆ ಫ್ಲ್ಯಾಟ್ ಇತ್ತು, ಕಳ್ಕೊಂಬಿಟ್ಟೆ. ಈಗ ಒಳ್ಳೆ ರೇಟ್ ಬಂದಿದೆ, ಅಥವಾ ಅದು ಇಟ್ಕೊಂಡಿದ್ರೆ ಇವಾಗ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಅದೇನು ತಿನ್ನಂಗಿಲ್ಲ ಉಂಡಂಗಿಲ್ಲ, ಹೆಂಗೆ ಬಂತು ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ, ಕೊಟ್ಟಿದ್ದರಿಂದ ಬಂದಿದ್ದು ಲಾಭ. ಸೊ ಇದೆಲ್ಲ ಏನೋ ಕಳ್ಕೊಂಬಿಟ್ರಿ, ವಾಪಸ್ ತಗೋಬೇಕದನ್ನು, ಸಂಪಾದನೆ ಮಾಡಬೇಕದನ್ನು. ಏನು ಮಾಡಬೇಕು? ಏನು ಮಾಡಿದ್ರೆ ವೃಶ್ಚಿಕ ರಾಶಿಯವರು ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಬಹುದು. ವ್ಯಕ್ತಿಗಳಿಂದ ಹಿಡಿದು ನಾನು ಹೇಳ್ತಾ ಇದ್ದೀನಿ. ತುಂಬ ಏನೋ ಅವ್ರ ಕಷ್ಟಕ್ಕೆ ನೀವು ಆಗ್ತಿದ್ರಿ, ನಿಮ್ಮ ಕಷ್ಟಕ್ಕೆ ಅವ್ರು ಆಗ್ತಿದ್ರು, ನಿಮಗೆ ತುಂಬ ಬೇಕಾದಂಥ ತುಂಬ ಇಂಪಾರ್ಟೆಂಟ್ ಆದ ವ್ಯಕ್ತಿ, ಇವಾಗ ಅವ್ರನ್ನ ನೀವು ಕಳ್ಕೊಂಬಿಟ್ರೆ, ಅವ್ರು ಬಿಟ್ಟೋದ್ರು, ಮಾತು ಬಿಟ್ಟು ಹೋದ್ರು, ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಿಮಗೆ ನಿಮ್ಮ ಫೋನ್ ಅಟೆಂಡ್ ಮಾಡ್ತಾರೆ, ನಿಮ್ಮ ಬ್ಲಾಕ್ ಮಾಡಾಕಿದ್ದಾರೆ, ನಿಮ್ಮನ್ನ ದೂರ ಹೊರಟೋಗಿದ್ದಾರೆ ಅವರು. ಮತ್ತೆ ಪುನಃ ಅವ್ರು ನಿಮ್ಮದು ಸಿಗಬೇಕು ಆ ವ್ಯಕ್ತಿ. ಅದಕ್ಕೆ ಹೇಳಿದ್ದು ನಾನು, ಕಳ್ಕೊಂಡಂತಹ ವಸ್ತುವಿಂದ ಹಿಡಿದು ಕಳ್ಕೊಂಡಂತಹ ವ್ಯಕ್ತಿಗೆ ತನಕ ಒಳ್ಳೆ ಉದ್ಯೋಗ, ಒಳ್ಳೆ ಜಾಬ್, ಒಳ್ಳೆ ಅಧಿಕಾರ ಇತ್ತು, ಕಳ್ಕೊಂಬಿಟ್ಟೆ. ಮತ್ತೆ ವಾಪಸ್ ಅಂಥ ಜಾಬ್ ಬೇಕು, ಅಥವಾ ಅದೇ ಜಾಬ್ ಬೇಕು, ಅಥವಾ ಅದೇ ಅಧಿಕಾರ ಬೇಕು, ಮತ್ತು ಅದೇ ಹಿಡಿತ ಬೇಕು. ಒಳ್ಳೆ ಆರೋಗ್ಯ ಇತ್ತು, ಕಳ್ಕೊಂಡೆ, ಮತ್ತೆ ಬೇಕು. ಆ ಕಳ್ಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳಿಕ್ಕೋಸ್ಕರವಾಗಿ ವೃಶ್ಚಿಕ ರಾಶಿಯವರು ಏನು ಮಾಡಬೇಕು? ಈಗ ಕಳ್ಕೊಳ್ಳೋದು ಯಾವುದರಿಂದಾಗಿ ಅಂತ ಹೇಳಿದ್ರೆ, ನಿಮಗೀಗ ಪಂಚಮ ಶನಿ ಇತ್ಯಾದಿ ಹಲವಾರು ಕಾರಣಗಳಿಂದಾಗಿ. ಇದ್ರ ಜೊತೆಗೆ ಇನ್ನೂ ಒಂದಿದೆ, ಕಳ್ಕೊಳ್ಳುವಂಥದ್ದು ನೀವು ವ್ಯಯಾಧಿಪತಿಯ ಪ್ರಭಾವದಿಂದಾಗಿ ಕಳ್ಕೊಳ್ತೀರಾ. ವೃಶ್ಚಿಕ ರಾಶಿಯವರಿಗೆ ವ್ಯಯಾಧಿಪತಿ ಯಾರು? ಲಾಸ್ ಮನೆ ಅಧಿಪತಿ ಯಾರು? ಶುಕ್ರ ಗ್ರಹ. ಸೊ ಶುಕ್ರನ ಪ್ರಭಾವ ನಿಮ್ಮ ಕಳೆದುಕೊಳ್ಳುವಿಕೆ ಅನ್ನುವ ಪ್ರೊಸೆಸ್ ಇದೆಯಲ್ಲ, ಅದರಲ್ಲಿ ಶುಕ್ರನ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ಆಯ್ತಲ್ವ? ಕೊಡೋನವನೇ ಕಿತ್ಕೊಳ್ಳೋನವನೇ ಅನ್ನೋ ಥರ ಇರ್ತದೆ ಶುಕ್ರ. ಸೊ ಶುಕ್ರನನ್ನು ನೀವು ಸರಿ ಮಾಡಿಕೊಂಡ್ರೆ, ಶುಕ್ರನನ್ನು ಆರಾಧನೆ ಮಾಡಿದ್ರೆ, ಶುಕ್ರನ ಅಭಿಮಾನಿ ದೇವರನ್ನ ಆರಾಧನೆ ಮಾಡಿದ್ರೆ ಕಳ್ಕೊಂಡು ವಾಪಸ್ ಪುನಃ ಪಡೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಅದನ್ನು ಶುಕ್ರನ ಆರಾಧನೆಯನ್ನು ಮಾಡಬೇಕು. ನಾವು ತುಂಬ ಪಿನ್ ಟು ಪಿನ್ ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ. ದಯವಿಟ್ಟು ನಿಧಾನಕ್ಕೆ ವಿಡಿಯೋನ ಎಂಡ್ ತನಕ ನೋಡಿ. ನೀವು ಏನು ಕಳ್ಕೊಂಡಿದ್ದೀರಾ, ಏನು ವಾಪಸ್ ನೀವು ಪಡ್ಕೊಳ್ಬೇಕು ಅಂದ್ಕೊಳ್ತಿದ್ದೀರಾ, ಕಮೆಂಟ್ ಮಾಡಿ. ಪಬ್ಲಿಕ್ ಮಾಡೋಕ್ಕೆ ಓಕೆ ಅಂತಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸಿಗೋಂಗಾಗಲಿ ಅಂಥೇಳಿ. ಆಯಿತಾ? ನೋಡಿ, ಬಹಳ ಇಂಪಾರ್ಟೆಂಟಾಗಿ ಶುಕ್ರ ಅಂತಂದರೆ ಅಮ್ಮನವರು ಅಂತ, ಲಕ್ಷ್ಮೀನಾರಾಯಣ ಅಥವಾ ದುರ್ಗಾ. ನೀವು
ಒಂದು ಚಿಕ್ಕದಿಂದಾಗಿ ಹೇಳ್ಕೊಂಡು ಹೋಗಬೇಕು ಅಂತಂದರೆ ಶುಕ್ರವಾರ ಒಂದು ಹೊತ್ತು ಉಪವಾಸ ಮಾಡೋದ್ರಿಂದಲೂ ಸಹ ನೀವು ಅಂದರೆ ನಿಮಗೇನೋ ಆರೋಗ್ಯ ಬಾಧೆ ಇಲ್ಲ ಅಂತಂದರೆ ಒಂದು ಹೊತ್ತು ಉಪವಾಸ ಮಾಡೋದು, ಶುಕ್ರವಾರ ನೋ ನಾನ್ ವೆಜ್, ನೋ ಈರುಳ್ಳಿ, ನೋ ಬೆಳ್ಳುಳ್ಳಿ, ನಥಿಂಗ್ ಡೂಯಿಂಗ್, ಒಂದು ಹೊತ್ತು ಉಪವಾಸ, ಹಾಗೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ತೀರಾ ನಿಮಗೆ ಅನುಕೂಲ ಆಗುತ್ತಲ್ವ. ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರದ ದಿವಸ ನೀವು ಕುಂಕುಮಾರ್ಚನೆ ಮಾಡಿಸಿದ್ರೆ ಆ ಕುಂಕುಮವನ್ನು ನೀವು ಪೊಟ್ಲ ಕಟ್ಕೊಂಡು ನೀವು ಹಣೆಯಲ್ಲಿ ನಿತ್ಯ ಇಟ್ಕೊಳ್ತೀರಾ ಅಂದರೂ ನೀವು ಆ ಸಂಕಲ್ಪ ಅದೇ ಇರಬೇಕು. ಆ ಸಂಕಲ್ಪವನ್ನು ಮಾಡಿಸ್ಕೊಂಡು ನೀವು ಆ ದೇವತಾ ಆರಾಧನೆ ಮಾಡಿದಾಗ, ಆ ದೇವಿ ಆರಾಧನೆ ಮಾಡಿದಾಗ ನಿಮಗೆ ಕಳ್ಕೊಂಡಿದ್ದನ್ನು ವಾಪಸ್ ಪುನಃ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕ್ಷೇತ್ರ ದರ್ಶನಗಳು ನಿಮಗೆ ಕರ್ನಾಟಕ ಎಷ್ಟು ಅದ್ಭುತವಾದಂತಹ, ನಾವು ಕನ್ನಡಿಗರು ನಮ್ಮ ಕರ್ನಾಟಕ ಪ್ರದೇಶ ಏನಿದೆ, ನಮ್ಮ ಇಡೀ ಕರ್ನಾಟಕ ಪ್ರದೇಶ ಎಷ್ಟು ಆಶೀರ್ವಾದ ಇದೆ ದೇವರದು ಅಂತಂದರೆ, ಕರ್ನಾಟಕದ ಉದ್ದಗಲಕ್ಕೂ ಸಹ ಅಮ್ಮನವರ ಸಾನ್ನಿಧ್ಯಗಳು, ಶಕ್ತಿಪೀಠಗಳು ತುಂಬ ಸಾನ್ನಿಧ್ಯಗಳಿದ್ದಾವೆ. ಸೊ ಅದರಿಂದ ಯಾವುದೇ ಅಮ್ಮನವರ ಶಕ್ತಿಪೀಠಗಳಿಗೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನೀವು ಶುಕ್ರವಾರದ ದಿವಸ ಹೋಗಿ ಆ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ತ್ರಿಮಧು ಸೇವೆ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಅಮ್ಮನವರ ಸನ್ನಿಧಾನ ದೊಡ್ಡ ಕ್ಷೇತ್ರ ಹೇಳ್ತಿರುವಂಥದ್ದು, ನಿಮ್ಗೆ ಏನೇ ಕಳೆದೋಯ್ತಾ ದೊಡ್ಡದಾಗಿರ್ತಕ್ಕಂಥ ಅಮ್ಮನವರ ಕ್ಷೇತ್ರ ಯಾವುದು ಬೇಕಾಗಿರ್ಬೋದು, ಹೋಗಿ ಬರ್ಬೋದು. ನೀವು ಈಗ ಕೊಲ್ಲೂರಿಗೆ ಹೋಗಿ ಬರಬಹುದು, ಅಥವಾ ನೀವು ಸಿಗಂದೂರಿಗೆ ಹೋಗಿ ಬರಬಹುದು, ಅಥವಾ ಮಂಗಳೂರು ಅಮ್ಮನವರು ತುಂಬ ಅಮ್ಮನವರ ಕ್ಷೇತ್ರಗಳಿದೆ. ಸೊ ಈ ಥರ ಅಮ್ಮನವರ ಸನ್ನಿಧಾನಗಳು ಯಾವುದೇ ಇದ್ದರೆ ಶುಕ್ರವಾರದ ದಿವಸ ಬೆಳಗ್ಗೆ ಅಲ್ಲಿರೋ ಥರ ಅಲ್ಲಿ ಏನಾದ್ರು ನದಿ ಹರಿದ್ರೆ ಇನ್ನೂ ಒಳ್ಳೆಯದು. ನದಿಯಲ್ಲಿ ಸ್ನಾನ ಮಾಡಿ ಅಮ್ಮನವರ ದರ್ಶನ ಮಾಡಿಕೊಂಡು ಅಲ್ಲೊಂದು ತ್ರಿಮಧು ಸೇವೆ ಸರಿಸೋದು, 6 ತುಪ್ಪದ ದೀಪವನ್ನು ಅಲ್ಲಿ ಹಚ್ಚತಕ್ಕಂಥದ್ದು, ಒಂದು 6 ತುಪ್ಪದ ದೀಪ ಮಣ್ಣಿನ ಹಣತೆಯಲ್ಲಿ ಆ ಸನ್ನಿಧಾನದಲ್ಲಿ ಹಚ್ಕೊಂಡು ನೀವು ಕಳ್ಕೊಂಡಿದ್ದನ್ನು ವಾಪಸ್ ಪುನಃ ನಿಮಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ತುಲಾಭಾರ ಸೇವೆಯನ್ನು ಅಮ್ಮನವರ ಸನ್ನಿಧಾನದಲ್ಲಿ ಮಾಡಿಸ್ತಕ್ಕಂಥದ್ದು, ಅಮ್ಮನವರಿಗೆ ಏನಾದರೂ ಅಭಿಷೇಕ, ಪಂಚಾಮೃತ ಅಭಿಷೇಕ ಅವಕಾಶ ಸಿಕ್ಕಿದ್ರೆ ಅದನ್ನೂ ಮಾಡಿಸ್ತಕ್ಕಂಥದ್ದು, ನೀವು ಕಳ್ಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದ್ರ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯಂ ಅಂತ ಬರುತ್ತೆ, ಅದನ್ನು ಯಾರು ಪುರೋಹಿತರಿಕೆಯಲ್ಲಿ ಪಾರಾಯಣ ಮಾಡಿಸಿದ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ಕಳ್ಕೊಂಡಿದ್ದನ್ನು ವಾಪಸ್ ಪುನಃ ಮರಳಿ ಪಡ್ಕೊಳ್ಬಹುದು. ಇಲ್ಲ ಮನೆಯಲ್ಲಿ ದುರ್ಗಾ ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದಲೂ ಸಹ ನೀವು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಸಾಧ್ಯತೆ ಇರ್ತದೆ. ಮುತ್ತೈದೆ ಶುಕ್ರವಾರ ಯಾವ್ದಾದ್ರು ಮುತ್ತೈದೆಯರನ್ನ ಅವರಿಗೆ ಅರಿಶಿನ, ಕುಂಕುಮ, ಹಣ್ಣು, ತೆಂಗಿನಕಾಯಿ, ಬಳೆ, ಸೀರೆ, ವಸ್ತ್ರ ಏನಾಗುತ್ತೆ ಅದನ್ನೆಲ್ಲ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಕೇಳಿ ಆಶೀರ್ವಾದವನ್ನು ಪಡೆದರೂ ಸಹ ನೀವು ಕಳ್ಕೊಂಡಿದ್ದು ವಾಪಸ್ ಪುನಃ ಮರಳಿ ಪಡ್ಕೊಳ್ಬೋದು. ತುಂಬ ಅದ್ಭುತವಾಗಿರ್ತವೆ. ಅದರಲ್ಲಿ ಪುಟ್ಟಾಣಿ ಹೆಣ್ಣು ಮಕ್ಕಳು ಇರ್ತಾರೆ, ಅಂದರೆ ಒಂದು 6 ವರ್ಷ ಅಥವಾ 5 ವರ್ಷ, 6 ವರ್ಷ, ಈ ತುಂಬ ಚಿಕ್ಕ ವಯಸ್ಸಿನ 3-4 ವರ್ಷ ಈ ವಯಸ್ಸಿನ ಪುಟಾಣಿ ಹೆಣ್ಣು ಮಕ್ಕಳು ಇರ್ತಾರೆ. ಆ ಹೆಣ್ಣು ಮಕ್ಕಳಿಗೆ ಶುಕ್ರವಾರದ ದಿವಸ ನೀವು ವಸ್ತ್ರವನ್ನು ಬಟ್ಟೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ನಮ್ಮಲ್ಲಿ ಪೂಜೆ ಇದೆ ಆಯಿತಾ, ಆ ಥರ ಅವರಿಗೆ ಒಂದು ಸಂತೃಪ್ತಿ ಪಡಿಸಿ, ಅವರಿಗೆ ಖುಷಿ ಪಡಿಸಿ ಆ ಒಂದು ಮುಖಾಂತರವೂ ಸಹ ನೀವು ಅಮ್ಮನವರ ಒಂದು ಆಶೀರ್ವಾದವನ್ನು ಪಡೆದು ನೀವು ಅದ್ಭುತವಾಗಿ ನೀವು ಕಳೆದುಕೊಂಡಿದ್ದನ್ನು ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ಅದರಿಂದ ಇದು ಆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಶುಕ್ರ ಅಮ್ಮನವರು ಈ ಆರಾಧನೆ ಬಹಳ ಚೆನ್ನಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮನೆ ಹತ್ತಿರದಲ್ಲಿ ಯಾವುದೇ ದೇವಸ್ಥಾನ ಇದ್ದರೂ ನವಗ್ರಹಗಳಿದ್ದೇ ಇರುತ್ತೆ. ಶುಕ್ರವಾರ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಮುಂದೆ ಬಗ್ಗೆ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಶುಕ್ರಗ್ರಹ. ಆ ಸೂರ್ಯನ ಮುಂಭಾಗ ಮಧ್ಯದಲ್ಲಿರ್ತಾನೆ ಸೂರ್ಯ. ಆ ಸೂರ್ಯನಿಗೆ ಒಂದು ಪ್ರಪಂಚ, ಆ ಶುಕ್ರನಿಗೆ ಮಧ್ಯದಲ್ಲಿ ಸೂರ್ಯನ ಮುಂಭಾಗದಲ್ಲಿ ಶುಕ್ರ, ಆ ಶುಕ್ರ ಗ್ರಹನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಶುಕ್ರವಾರದ ದಿವಸ. ಒಂದು 7 ಅಥವಾ 9 ಶುಕ್ರವಾರಗಳು ಬಿಳಿಯ ವಸ್ತ್ರದಲ್ಲಿ ಅವರೆಯನ್ನು ದಾನ ಮಾಡ್ತಕ್ಕಂಥದ್ದು, ತುಂಬ ಶುಕ್ರನ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು ನಿಮಗೆ ತುಂಬ ಅನುಕೂಲವನ್ನು ಮಾಡಿಕೊಡಲಿದೆ, ಗೊತ್ತಾಯ್ತಲ್ವಾ. ಇದ್ರ ಜೊತೆಗೆ ಆ ಕುಂಕುಮಾರ್ಚನೆ, ಕುಂಕುಮ ನಿಮ್ಮ ಹಣೆಯಲ್ಲಿರಬೇಕು, ಪೊಟ್ಲಕಟ್ಟು ನಿಮ್ಮ ಜೇಬಲ್ಲಿರಬೇಕು. ಸೊ ಆ ಥರ ಅಮ್ಮನವರ ಆರಾಧನೆಯಿಂದ ನೀವು ಶುಕ್ರ ಅಷ್ಟೋತ್ತರ ಪಠನೆ, ದುರ್ಗಾ ಅಷ್ಟೋತ್ತರ ಪಠನೆ, ಲಕ್ಷ್ಮೀ ಅಷ್ಟೋತ್ತರ ಪಠನೆಗಳು ಕೂಡ ನಿಮಗೆ ಸಹಾಯಕ ಆಗ್ತದೆ. ಇದ್ರ ಜೊತೆಗೆ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ, ಅದು ಅದ್ಭುತವಾದ ಮಂತ್ರ, ಕಾರ್ತಿವೀರ್ಯಾರ್ಜುನ ಮಂತ್ರ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಪ್ರತಿನಿತ್ಯ ಒಂದು 108 ಬಾರಿ ಆ ಮಂತ್ರ ಜಪ ಮಾಡಿದ್ರಂತೂ ತುಂಬ ಪವರ್ಫುಲ್. ಸೂರ್ಯೋದಯ ಅಥವಾ ಸೂರ್ಯಾಸ್ತ ಆ ಸಮಯದಲ್ಲಿ ಅಥವಾ ಶುಕ್ರವಾರಗಳಲ್ಲಿ ಜಾಸ್ತಿ ಮಾಡೋದು, ಒಂದು 1008 ಸಲ ಜಪ ಮಾಡೋದು, ಈ ಥರ ಜಾಸ್ತಿ ಮಾಡೋದು. ಆ ಮಂತ್ರ ಜಪ ಮಾಡಿದಾಗಷ್ಟು ನೀವು ಕಳ್ಕೊಂಡಿದ್ದು ವಾಪಸ್ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಬಟ್ ಶರೀರ ಶುದ್ಧಿ ಇರಬೇಕು, ನಾನ್ ವೆಜ್ ಇತ್ಯಾದಿಗಳು ತಿನ್ನಬಾರ್ದು, ಈರುಳ್ಳಿ ಬೆಳ್ಳಿ ತಿನ್ನಬಾರ್ದು. ಈ ಥರ ಜಪತಪಗಳು ಮಾಡ್ಕೊಳ್ಳೋಕ್ಕಾದ್ರೆ ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನನಗೆ ಯಾಕೆಂದರೆ ನೋಡಿ, ಇದು ಬಹಳ ಪವರ್ಫುಲ್ ಆದ ಮಂತ್ರ, ಕಾರ್ತಿವೀರ್ಯಾರ್ಜುನ ಮಂತ್ರ. ಇದನ್ನು ಒಂದೇ ನೀವು ಸಿದ್ಧಿ ಮಾಡ್ಕೊಳ್ಬೇಕು, ಇಲ್ಲ ನಮ್ಮಥವ್ರು ಯಾರು ಸಿದ್ಧಿ ಮಾಡಿ ನಿಮಗೆ ಕೊಡಬೇಕಾಗತ್ತೆ.
ಯಾಕೆ ಅಂತಂದರೆ ಇದರಲ್ಲಿ ಆ ಮಂತ್ರವೇ ಇದೆ, ಹೃತಂ ನಷ್ಟಂಚ ಲಭ್ಯತೆ. ಯಾರಾದರೂ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಮೋಸ ಮಾಡಿ ನಿಮ್ಮ ಹತ್ರ ತಗೊಂಡು ಹೋಗಿದ್ರೆ, ಅಥವಾ ನಿಮಗೆ ಹೆದರಿಸಿ ಬೆದರಿಸಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ರೆ, ದೌರ್ಜನ್ಯ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ರೆ, ಅಥವಾ ನೀವೇ ಕಳ್ಕೊಂಡಿದ್ರೆ, ಅಥವಾ ಹಾಳು ಮಾಡ್ಕೊಂಡಿದ್ರೆ, ತುಂಬ ಚೆನ್ನಾಗಿತ್ತು ಸರ್ ಹಾಳು ಮಾಡ್ಕೊಂಬಿಟ್ಟೆ ನಾನೇ ಅನ್ನೋ ಥರ ಯಾವ್ದಾದ್ರು ವಸ್ತು ಹಾಳು ಮಾಡ್ಕೊಂಡಿದ್ರೆ, ಏನೇ ಆಗಲಿ ಹೃತಂ ನಷ್ಟಂಚ ಲಭ್ಯತೆ, ಮತ್ತೆ ಪುನಃ ನಿಮಗೆ ಸಿಗ್ತದೆ ಅದು ಅಂತ. ಅಂಥ ಅದ್ಭುತವಾದ ಮಂತ್ರ. ಒಂದು 3, ಯಾಕೆಂದರೆ ಈ ಶುದ್ಧಿಯಲ್ಲಿ ಇರೋಕ್ಕಾಗಲ್ಲ, ಉಪವಾಸ ಇರೋಕ್ಕಾಗಲ್ಲ, ನನಗೆ ಜಾಬ್ಗೆ ಹೋಗ್ಬೇಕು, ಬಿಸ್ನೆಸ್ಗೆ ಹೋಗ್ಬೇಕು, ತುಂಬ ಬ್ಯುಸಿ ಇರ್ತೇನೆ, ಇದೆಲ್ಲ ಆಗಲ್ಲ. ಬಟ್ ಈ ಶಕ್ತಿ ನೀವು ಹೇಳಿದ್ದು ನನಗೆ ಬೇಕು ಅಂತಂದರೆ ತುಂಬ ಸಿಂಪಲ್ ಆಗಿ 3 ದ್ರವ್ಯಗಳು. ಒಂದು ಶಂಖು, ಚಿಕ್ಕ ಶಂಖು, ಮತ್ತು ಒಂದು ಸಾಸಿವೆ ಕಾಳಿನಷ್ಟು ಒಂದು ಪಾದರಸ, ಹಾಗೂ ಒಂದು ರುದ್ರಾಕ್ಷಿ. ಈ 3 ಶಕ್ತಿಗಳು, ತ್ರಿಶಕ್ತಿಗಳನ್ನು ಸೇರಿಸಿ ಅದರಲ್ಲಿ ನಾವು ಕಾರ್ತಿವೀರ್ಯಾರ್ಜುನನ ಮಂತ್ರದಿಂದ ಅದನ್ನು ಅಭಿಮಂತ್ರಣೆ ಮಾಡಿದಾಗ ಅದು ವಿಶೇಷವಾಗಿ ಶಕ್ತಿಯನ್ನು ಕೊಡ್ತದೆ. ಅದೊಂದು ವಿಶೇಷ ಪರಿಹಾರ ಇದೆ ಇದರಲ್ಲಿ. ಈ ವಿಶೇಷ ಪರಿಹಾರ ಆದರೆ ನಿಮಗೆ ಮಿಕ್ಕಿದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ. ನಾವು ನಿಮ್ಮ ಪರವಾಗಿ ಎಲ್ಲ ಬೇಕಾದಂತಹ ಪರಿಹಾರ ಮಾಡ್ತೇವೆ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ, ಜೂನ್ 11ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈಗ ನಾನು ಹೇಳಿದಂತಹ ಮಹಾಕಾರ್ತಿವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಒಂದು ದೇವತಾರಾಧನೆ ಇದು. ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇರತಕ್ಕಂಥ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಸ್ಥಾನಮಾನಗಳಿರಬಹುದು, ಯಾವುದೇ ಅವಕಾಶಗಳಿರಬಹುದು, ಮತ್ತೆ ಪುನಃ ನಿಮಗೆ ಬೇಕು ಎಂದಾದಲ್ಲಿ ಕಾರ್ತಿವೀರ್ಯಾರ್ಜುನನ ಒಂದು ಮಂತ್ರವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದೇ ಮಂತ್ರದ ನಾವು ಹೋಮವನ್ನು ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಇರ್ತಕ್ಕಂಥದ್ದು. ಆ ಒಂದು ಅದ್ಭುತವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮವನ್ನು ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡಿಕೊಳ್ಬಹುದು ಅವರ ಕೈನಲ್ಲಿ. ನಾನು ಹಾಕ್ಕೊಂಡಂಗೆ ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಉಂಗುರ. ಇದರಲ್ಲಿ 3 ವಿಧದ ದ್ರವ್ಯಗಳನ್ನು ಈ ಉಂಗುರದಲ್ಲಿ ಸೇರಿಸಲಾಗಿದೆ. ಒಂದು ಶಂಖು, ಎರಡನೇದು ರುದ್ರಾಕ್ಷಿ, ಮೂರನೇದು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದೊಂದು ಪಾದರಸ. ಈ 3 ದ್ರವ್ಯಗಳನ್ನು ಸೇರಿಸಿ ನಾವು ಈ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಒಂದು ಅದ್ಭುತವಾದ ಉಂಗುರವನ್ನು ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ನೀವೇನೇ ಕಳ್ಕೊಂಡ್ರು ಮತ್ತೆ ಪುನಃ ಮರಳಿ ಪಡ್ಕೊಳ್ಳುವಂತಾಗಲಿ ಅಂತ. ಅಷ್ಟೇ ಅಲ್ಲ, ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸಿಕೊಂಡು ನಿಮ್ಮ ಕೆಲಸ ಕಾರ್ಯ ಸಾಧನೆಗೋಸ್ಕರ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ. ಇನ್ನು ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಅಭಿವಂತನೆ ಎನರ್ಜೈಸ್ ಆಗುತ್ತೆ. ಸೊ ಈ ಕಾರ್ತಿವೀರ್ಯಾರ್ಜುನ ಮಂತ್ರ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನು ನಿಮ್ಮ ಬೆರಳಿನಲ್ಲಿ ಖಂಡಿತವಾಗಿ ಬಲಗೈನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಇದನ್ನೇ ಅಂದರೆ ಬೇರೆ ನಾವು ಪೂಜೆ ಪುನಸ್ಕಾರ ಅದು ಇದು ಮಾಡಬೇಕಾದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳ್ತೇವೆ. ನೀವು ನಾನ್ ವೆಜ್ ತಿನ್ನಬೇಡಿ, ನೀವು ಏನೋ ಅಥವಾ ಎಲ್ಲಂದ್ರಲ್ಲಿ ಓಡಾಡಬೇಡಿ, ಮಡಿ ಮೈಲಿಗೆಯನ್ನು ಇಟ್ಕೊಳ್ಳಿ ಹಂಗಾರೆ ಅಂಥೇಳಿ. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ನಾನು ಜಾಬಿಗೆ ಹೋಗ್ತೀನಿ, ನಾನು ಅಂಗಡಿಗೆ ಹೋಗ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ, ನಾನು ಅದೆಲ್ಲ ಮಾಡ್ಕೊಳ್ಳೋಕೆ ನಂಗೆ ಸಿಂಪಲ್ ಆದ ಪವರ್ಫುಲ್ ಆದ ಪರಿಹಾರ ಬೇಕು ಅಂತ ಅನ್ನೋಂಗಿದ್ರೆ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಬಹಳ ಉತ್ತಮವಾದಂತಹ ಆಯ್ಕೆಯಾಗಿರ್ತದೆ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಸಹ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ರಾಶಿ ಅಷ್ಟೇ ಏನು ಗೊತ್ತಿದ್ರು ಅದು ನಿಮ್ಮ ಹೆಸರು ವಿಳಾಸಗಳನ್ನಾದರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಅವತ್ತು ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ನೋಡ್ಕೊಳ್ಬಹುದು ಮೊಬೈಲಲ್ಲಿ. ಎಲ್ಲ ಹೋಮಗಳು ಸಹ ಲೈವ್ ಇರ್ತದೆ. ಕಾರ್ತಿವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಲೈವಲ್ಲಿ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್
तस्य स्मरणमात्रेण हृतं नष्टं च लभ्यते। ॐ कार्त्यवीर्यार्जुनो नाम राजा बाहुसहस्रवान् तस्य स्मरणमात्रेण हृतं नष्टं च लभ्यते। ॐ कार्त्यवीर्यार्जुनो नाम राजा बाहुसहस्रवान् तस्य स्मरणमात्रेण हृतं नष्टं च लभ्यते।